ಹಾಯ್, ನಮಸ್ತೆ ರೈತ ಬಾಂಧವರೇ. ನಮಸ್ತೆ ಕರ್ನಾಟಕದ ಜನತೆ. ನಮಸ್ತೆ ತುಳುವೆರೆ. ಇನಿಯಾನು ಅಂಡಿಂಜೆ ಬೆಳ್ತಂಗಡಿ ಭಾಗದ ಅಂಡಿಂಜೆಡು ಆನಂದ್ ಪನ್ಪುನಾರ್ನ ಒಂಜಿ ತೋಟಡುಲ್ಲೆ ಇಡಗು ಒಂಜಿ ವಾರದ ಪಿರವುಡು ಯಾನು ಬಕ್ಕ ಎನ್ನ ಪಾರ್ಟ್ನರ್ ಕರಿಯ ಪೂಜಾರಿ ಮೇರು ಬತ್ತದು ಒಂಜಿ ತೋಟನ್ ತೂವರ ಬತ್ತಿತ್ತ ಸ್ವಲ್ಪ ಸಮಸ್ಯೆದಾದ ಪಂಡ ನಮ್ಮವರ ತೋಟ ತೂವೊಂದು ಬರ್ಕ ಬಲೆ ಮುಲ್ಪದಾದ ಸಮಸ್ಯೆ ಪಂಡ ಎಲೆ ಚಿಕ್ಕಿ ಬೊಕ್ಕ ಸುಳಿ ರೋಗದ ಸಮಸ್ಯೆ ಇತ್ತದು. ನೆತ್ತ ದನಿ ಐನಂಚಿನ ಆನಂದ್ ಪನ್ಪನಾರು ಎಂಕ್ಲೆನ್ ಲೆತ್ತದು ಆರ್ನ ಸಮಸ್ಯೆನ ಪಂಡೊಂಡೇರು ದಾದಾಪುರ ಸಮಸ್ಯೆ ಉಂಡು ಪಂಡದು ಮುಲ್ಪ ತೂವಲಿ ಎಲ್ಲಿಯ ದೈಕ ಸಮೇತ ಎಲೆ ಚಿಕ್ಕಿ ರೋಗ ಅಟ್ಯಾಕ್ ಆತದು. ಇಂಚೆ ಎಲೆ ಚಿಕ್ಕಿ ಅಟ್ಯಾಕ್ ಆತನ ಬೊಕ್ಕ ಒಂದೊಂಜಿ ಪೊಯ್ಯ ಮಣ್ಣು ಆದಿತ್ತು ನಾವು ದುಂಬು ಪಂಡ ಕಂಡ ಭಾಗ ಐನ ಇದ್ರೆ ನೆಟ್ಟು ಪೊಯ್ಯ ಮಣ್ಣು ಇದು ಶೇಡಿ ಮಣ್ಣದ ಲೆಕ್ಕ ಮಿಕ್ಸ್ ಆದು ಇತ್ತರ ಅಂಚಿನ ಅವನಕ್ಕೆ ಒಂಜಿ 2 ವರ್ಷ 3 ವರ್ಷದ ಪಿರಾವುಡು ಕೆಂಪು ಮಣ್ಣು ಪಾಡ್ದೇರು. ಕೆಂಪು ಮಣ್ಣು ಪಾಡ್ನ ಪದ್ಧತಿಲ ಒಂಚೂರು ಚೇಂಜ್ ಆಯ್ತು. ಅದರ ಬುದೇಲಿಗೆ ಜಾಸ್ತಿ ಮಣ್ಣು ಪಾಡ್ನೆ ಅದ್ರ ದಿಡ್ಡುದಿತ್ತು ಅಂಚದ್ರ ಕುಬೇಲ ಸಪುರ ಬುರ್ದಿತ್ತು ಅಂಚನಿ ಮಸ್ತ್ ಪಂಡ ವೀಕ್ ಆದಿತ್ತ ದೈಕುಲು ಒಂದೇನು ಪೂರ ತೂಯಿನ ಪಗ ಬೊಕ ಈ ಇತ್ತೀಚೆಗೆ ತೂವಲ್ಲಿ ನಮಕ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಜಾಸ್ತಿ ಆದ ಎಲೆ ಚಿಕ್ಕಿ ರೋಗ ಬೊಕ ಸುಳಿ ರೋಗ ಪೂರ ಜಾಸ್ತಿ ಆದ ಹರಡೊಂದುಂಡು. ಒಂಜಿ ತೋಟದ್ದು ಬೊಕ್ಕೊಂಜಿ ತೋಟಕ್ಕೆ ಬರೋದುಂಡು. ಅಂಚ ನಾನಾ ರೀತಿಡು ರೈತರು ಮಾಂತೆರ್ಲ ಒಂಜಿ ಸಮಸ್ಯೆ ಈ ಸರ್ತಿ ಬಜ್ಜೈ ಸಮೇತ ಕಮ್ಮಿ ರೇಟ್ ಒಂತೆ ಉಂಡು. ಆಂಡ ಬಜ್ಜೈ ಕಮ್ಮಿ ಆಯ್ನ ಅದರ ಅಕ್ಲೆಗ್ ಸಮಸ್ಯೆ ಎಲ್ಲ ಹಲವಾರು ಬರ್ತುಂಡು. ಆ ರೋಗನ ಕಂಟ್ರೋಲ್ ಮಲ್ಪರ್ಲ ಒಂದು ಇಜ್ಜಿ ಇಂಚಿಡ್ದು ಬಜ್ಜೆ ಎಲ್ಲ ಇಜ್ಜಿ ಅಂಚದ್ರ ಮೇರ್ಲ ಆನಂದೇರ್ಲ ಮಸ್ತ್ ಸಮಯ ಹಿಡ್ದಿಂಚನಕ್ಕೆ ತೋಟಕ್ಕೆ ಖಾಲಿ ಅನ್ ಪಾಡ್ರ ಮಾತ್ರ ಆತೀನಿ ಅನ್ನಿಟ್ಟು ತೆಪ್ಪರಾತಿ ಜಿಂದು ಪಂಡೊಂಡೇರು. ಅಂಚ ಅರ್ನ ವಿಷಯನ ತೆರಿದು ಎಂಕ್ಲೆಡ ಪಡ್ಡೇರು ಈ ತೋಟನ ದಾದ ಮಲ್ಪೋಲಿ ಪಡ್ಡದು. ಅಂಚ ಈ ತೋಟಂತೂ ಇನ್ನ ಪಗ ಒಂದು ರೆಡಿ ಮಲ್ಪೋಲಿ ಪಂಡದರೆ ಭರವಸೆ ಕೊರ್ದು ಇತ್ತೆ ಒಂಜಿ ವಾರದ ಬೊಕ್ಕ ಎಂಕ್ಲು ಬೈದ ಮಲ್ಪ. ರೈತ ಬಾಂಧವರೇ, ಈ ಒಂದು ತೋಟಕ್ಕೆ ಆ್ಯಕ್ಚುಲಿ ಎಲೆ ಚುಕ್ಕಿ ರೋಗ ಮತ್ತು ಸುಳಿ ರೋಗ ಅಟ್ಯಾಕ್ ಆಗಿರುವಂಥದ್ದು. ಇಲ್ಲಿಯ ಈ ತೋಟದ ಮಾಲೀಕರಾದ ಆನಂದ್ ಅವರು, ಇದು ಬೆಳ್ತಂಗಡಿ ಭಾಗದ ಅಂಡಿಂಜೆಯಲ್ಲಿ ಇರುವಂಥ ತೋಟ. ಇವರ ಸ್ನೇಹಿತರ ಮುಖಾಂತರ ನಮಗೆ ಇವರು ಕನೆಕ್ಟ್ ಆಗಿರುವಂಥದ್ದು. ಇವರ ಸ್ನೇಹಿತರು ಇವರ ಹತ್ರ ಹೋಗ್ಲಿಕ್ಕೆ ಹೇಳಿದರು. ಆ ಮುಖಾಂತರ ಇವರ ತೋಟದಲ್ಲಿ ಎಲೆ ಚುಕ್ಕಿ ಇಲ್ಲಿ ನೋಡ್ಬೋದು, ಎಲೆ ಚುಕ್ಕಿ ಅಟ್ಯಾಕ್ ಆಗಿ ಗರಿಗಳೆಲ್ಲ ತುಂಬ ಒಣಗಿ ಹೋಗಿದ್ದಾವೆ. ಸಣ್ಣ ಗಿಡಗಳಿಗೂ ಅಟ್ಯಾಕ್ ಆಗಿದೆ ಮತ್ತು ದೊಡ್ಡ ಗಿಡಗಳಿಗೂ ಅಟ್ಯಾಕ್ ಆಗಿದೆ. ಸುಳಿ ರೋಗ ಕೂಡ ಅಟ್ಯಾಕ್ ಆಗಿದೆ ಈ ಗಿಡಗಳಿಗೆ. ಇದನ್ನು ರೆಡಿ ಮಾಡಲಿಕ್ಕೆ ಆನಂದ್ ಅವರು ನಮಗೆ 1 ವಾರದ ಹಿಂದೆ ಕರೆಸಿದ್ರು. 1 ವಾರದ ಹಿಂದೆ ಇಲ್ಲಿ ಬಂದು ಇವರ ತೋಟವನ್ನೆಲ್ಲ ನೋಡಿ ವೀಕ್ಷಣೆ ಮಾಡಿ ಇವತ್ತು ಅದಕ್ಕೆ ಔಷಧೋಪಚಾರನ ಮಾಡ್ತಾ ಇದ್ದೀವಿ. ಈ ಔಷಧೋಪಚಾರದಲ್ಲಿ 2 ಬಗೆಯ ಒಂದು ಸ್ಪ್ರೆಡ್ಡರ್ ಮತ್ತು ಒಂದು ಔಷಧಿಯನ್ನು ಕೊಟ್ಟು ಮಿಕ್ಸ್ ಮಾಡಿ ಅದಕ್ಕೆ 1 ಫೀಟ್ ದೂರದಲ್ಲಿ ಹಾಕುವ ಪ್ರಕ್ರಿಯೆ ಇವಾಗ ನಮ್ಮ ಕರಿಯ ಪೂಜಾರಿಯವರು ಮತ್ತು ರವಿ ಪೂಜಾರಿಯವರು ಮಾಡ್ತಾ ಇದ್ದಾರೆ. ಕರಿಯ ಪೂಜಾರಿಯವರ ಆ ಒಂದು ಡ್ರಮ್ಮಿಗೆ ಅದನ್ನು ಹಾಕಿ ಔಷಧಿಯನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿ ರವಿ ಪೂಜಾರಿಯವರ ಔಷಧಿಯನ್ನು ಹಾಕ್ತಾ ಬರ್ತಾ ಇದ್ದಾರೆ. ಇದು ಯಾವ ರೀತಿ ಅಂತ ಹೇಳಿದರೆ, ಅಷ್ಟು ಮೊದಲು 10 ದಿನದ ಮುಂಚೆ ಎಲೆ ಚುಕ್ಕಿ ರೋಗ ಮತ್ತು ಸುಳಿ ರೋಗನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಬೇರೆ ಯಾವುದೇ ರೋಗಗಳಿದ್ದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಣ್ಣಿನಲ್ಲಿರುವಂಥ ಬೇರೆ ರೋಗಗ್ರಸ್ತವಾಗಿದ್ದರೆ, ತಳ ರೋಗಗ್ರಸ್ತವಾಗಿದ್ದರೆ 100% ಎಲೆ ಕೂಡ ಅದು ರೋಗಗ್ರಸ್ತವಾಗ್ತಾ ಬರುತ್ತೆ. ಅದಕ್ಕೆ ಬೇರು ಸರಿ ಮಾಡಬೇಕು ಅಂತ ಹೇಳಿ ಬೇರಿಗೆ ಒಂದು ಟ್ರೀಟ್ಮೆಂಟನ್ನು ಕೊಡ್ತೀವಿ. ಈ ಟ್ರೀಟ್ಮೆಂಟನ್ನು 10 ದಿವಸದ ಮುಂಚೆ ಕೊಟ್ಟು 10 ದಿವಸದ ನಂತರ ಅದಕ್ಕೆ ಬೇಕಾಗಿರುವಂಥ ಸಾರಜನಕ, ಗಂಧಕ, ರಂಜಕ, ಪೊಟ್ಯಾಷಿಯಂ ಸಲ್ಫೇಟ್ ಮತ್ತು ನೈಟ್ರೋಜನ್ ಮೈಕ್ರೋನ್ಯೂಟ್ರೆಂಟ್ ಮತ್ತು ಏನೆಲ್ಲ ಅಂಶಗಳು ಬೇಕು, ಖನಿಜಾಂಶಗಳು ಒಳಗೊಂಡಂಥ ಒಂದು ಸಾವಯವ ಗೊಬ್ಬರವನ್ನು ಕೊಡ್ತೀವಿ. ಈ ಸಾವಯವ ಗೊಬ್ಬರವನ್ನು ಕೊಟ್ಟು 1.5-2 ತಿಂಗಳ ನಂತರ ಈ ಒಂದು ತೋಟ ಕಂಪ್ಲೀಟಾಗಿ ಚಿತ್ರಣನೇ ಚೇಂಜ್ ಆಗುತ್ತೆ. ನಾನು ಹಲವಾರು ನನ್ನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ರಿಸಲ್ಟೆಡ್ ತೋಟದ ರೈತರನ್ನು ಕೂಡ ಮಾತಾಡಿಸಿದ್ದೀನಿ. ಸ್ಪೆಷಲಿ ಆಗಿ ಅಡಿಕೆ ಗಿಡದಲ್ಲಿ ಏನಂತ ಹೇಳಿದರೆ, ಒಂದು ಗಿಡ ಒಂದು ಸಲ ರೋಗ ಅಟ್ಯಾಕ್ ಆದರೆ ಅದು ರಿಕವರ್ ಆಗಲಿಕ್ಕೆ 3-6 ತಿಂಗಳು ಮಿನಿಮಮ್ ಬೇಕಾಗುತ್ತೆ. ಯಾಕಂದರೆ ಇದು ದೀರ್ಘಾವಧಿ ಬೆಳೆ ಆಗಿದ್ದರಿಂದ. ಆಮೇಲೆ ಅದು ಫಸಲನ್ನು ಕೊಡಲಿಕ್ಕೆ ಯಾವುದೇ ಗೊಬ್ಬರವನ್ನು ಹಾಕಿದರೂ ಕೂಡ, ನಾವು ಒಂದು ಸಾವಯವ ಗೊಬ್ಬರವನ್ನು ಹಾಕಿದಾಗ ಅದು 2-3 ವರ್ಷ ಅದು ಕಂಪ್ಲೀಟಾಗಿ ರಿಕವರ್ ಆಗಿ ಮತ್ತೆ ಫಸಲು ಕೊಡಲಿಕ್ಕೆ ತಗೊಳುತ್ತೆ. ಅಡಿಕೆ ಬೆಳೆಗಾರರು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ 100% ಅವರ ತೋಟವನ್ನು ಕಂಪ್ಲೀಟಾಗಿ ರೆಡಿ ಮಾಡ್ಕೋಬೋದು ಅಂತ ನನ್ನ ಒಂದು ಅನುಭವದ ಮುಖಾಂತರ ಹೇಳ್ತಾ ಇರುವಂಥದ್ದು. ಮತ್ತು ಬೇರೆ ಎಲ್ಲ ತುಂಬ ಮಂದಿ ರೈತರ ಅನುಭವದ ಮುಖಾಂತರ ನಾನು ಹೇಳ್ತಾ ಇರುವಂಥದ್ದು. ಇಲ್ಲೊಂದು ಗಿಡ ನೋಡ್ಬೋದು, ಇದು ಕಂಪ್ಲೀಟಾಗಿ ಸುಳಿ ರೋಗ ಅಟ್ಯಾಕ್ ಆಗಿರುವಂಥದ್ದು.
ಸುಳಿಗಳೆಲ್ಲ ಗರಿಗಳೆಲ್ಲ ನೋಡ್ಬೋದು ಸಣ್ಣದಾಗಿ ಬಂದಿದೆ. ಈ ಗಿಡ ನೆಕ್ಸ್ಟ್ ಒಂದು 2-2.5 ತಿಂಗಳಲ್ಲಿ ನಿಮಗೆ ಹೊಸ ಗರಿ ಬಂದು ಓಪನ್ ಆಗಿ ಅದು 3ರಿಂದ 4 ಫೀಟ್ ಮಿನಿಮಮ್ ಹೋಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗರಿಗಳು ಓಪನ್ ಆಗ್ತವೆ. ಈ ಒಂದು ವಿಶೇಷತೆ ಏನಂತ ಹೇಳಿದರೆ ಈ ಗೊಬ್ಬರದಲ್ಲಿ ಇನ್ನೊಂದೇನಂತ ಹೇಳಿದರೆ ನಿಮ್ಮ ಅಡಿಕೆ ಗಿಡದ ಬುಡ ಏನಿದೆ ಅದು ತುಂಬಾ ಕಾಂಪೋಸ್ಟಿಂಗ್ ಆಗಿ ಮೊದಲು ಹಾಕಿರುವಂಥ ಗೊಬ್ಬರ ಏನಿರ್ತವೆ ಅದನ್ನು ಕೂಡ ಕಾಂಪೋಸ್ಟಿಂಗ್ ಮಾಡಿ ತುಂಬಾ ಚೆನ್ನಾಗಿ ಇದು ಮಾಡುತ್ತೆ. ಮತ್ತು ಹರಳು ಉದುರುವಂಥದ್ದು ಈ ಗೊಬ್ಬರನ ಕೊಟ್ಟ ಮೇಲೆ ಹರಳು ಉದುರುವುದು ಸಮೇತ ಕಡಿಮೆ ಆಗ್ತಾ ಹೋಗ್ತವೆ. ಯಾಕಂತ ಹೇಳಿದರೆ ಭೂಮಿಯಲ್ಲಿ ಫಲವತ್ತತೆಯನ್ನು ಉಂಟು ಮಾಡುತ್ತೆ ಮತ್ತು ಇಲ್ಲಿ ಸೂಕ್ಷ್ಮಾಣು ಜೀವಿಗಳು ಏನು ಬೇಕೋ ಅದನ್ನು ಕೂಡ ಉತ್ಪತ್ತಿ ಮಾಡ್ತದೆ ಮತ್ತು ಫಲವತ್ತತೆ ತುಂಬ ಚೆನ್ನಾಗಿರುತ್ತೆ. ಭೂಮಿ ತುಂಬಾ ಸ್ಪ್ರೆಡ್ಡಿಂಗ್ ಆಗಿ ಅಂತ ಹೇಳಿದರೆ ಭೂಮಿ ಏನು ಹೇಳ್ಬೋದು ಓಪನ್ ಆಗುತ್ತೆ. ಓಪನ್ ಆಗೋದು ಅಂತ ಹೇಳಿದರೆ ಕಂಪ್ಲೀಟ್ ಓಪನ್ ಆಗೋದಲ್ಲ, ಬೇರುಗಳು ಹೋಗೋಕ್ಕೆ ಜಾಗ ಸಿಗುತ್ತೆ ಅಂತ ಹೇಳಿ, ಬೇರುಗಳಿಗೆ ಹೋಗಲಿಕ್ಕೆ ಜಾಗ ಮಾಡಿಕೊಡುತ್ತೆ. ಇಲ್ಲಿ ಎರೆಹುಳುಗಳು ಉತ್ಪತ್ತಿ ಆಗುತ್ತೆ. ಅಡಿಕೆ ತೋಟದಲ್ಲಿ ಎರೆಹುಳುಗಳು ಉತ್ಪತ್ತಿ ಆದರೆ 100% ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಉತ್ಪತ್ತಿ ಆದರೆ 100% ಆ ತೋಟ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ ರೀತಿಯ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಇದು ಯಾವುದೇ ಗೊಬ್ಬರ ಹಾಕ್ತಾ ಇದ್ದ ತೋಟಕ್ಕೂ ಕೂಡ ಅದರ ಪರ್ಸೆಂಟೇಜನ್ನು, ರಾಸಾಯನಿಕ ಗೊಬ್ಬರ ಹಾಕ್ತಾಯಿದ್ರೆ ರಾಸಾಯನಿಕ ಗೊಬ್ಬರ ವಿಪರೀತ ಹಾಕ್ತಾಯಿದ್ರೆ ಆ ಗೊಬ್ಬರದ ಪರ್ಸೆಂಟೇಜನ್ನು ಕಡಿಮೆ ಮಾಡುವುದು. ನಾನು ಎಲ್ಲೂ ಕೂಡ ರಾಸಾಯನಿಕ ಗೊಬ್ಬರವನ್ನು ಹಾಕಬಾರ್ದು ಅಂತ ಹೇಳಿ ನಾನು ಎಲ್ಲೂ ಕೂಡ ಹೇಳುವುದಿಲ್ಲ. ಅದಕ್ಕೊಂದು ಪ್ರಮಾಣ ಇರುತ್ತೆ. ಆ ಪ್ರಮಾಣದ ಪ್ರಕಾರ ನಾವು ಕೊಡ್ಬೋದು ಅಂತ ಹೇಳ್ತೀನಿ. ಯಾವುದೇ ಒಂದು ಗೊಬ್ಬರವನ್ನು ಹೇಗೆ ಕೊಡ್ಬೋದು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರೋ ಪ್ರಮಾಣವನ್ನು ಸರಿಯಾದ ಸಮಯದಲ್ಲಿ ಕೊಟ್ಟರೆ 100% ತೋಟ ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವ ಕಂಪನಿಯ ವಿರುದ್ಧ ಕೂಡ ಮಾತಾಡೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲದರಲ್ಲೂ ಒಂದೊಂದು ಅಂಶಗಳಿರ್ತವೆ. ಆ ಅಂಶನ ಯಾವ ರೀತಿ ಕೊಡಬೇಕು, ಹೇಗೆ ಕೊಡಬೇಕು ಅಂತ ಹೇಳಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ಬೋದು, ಸಂಕ್ಷಿಪ್ತ ವಿವರಣೆ ಕೊಡ್ಬೋದು. ಯಾಕಂದರೆ ಹಲವಾರು ತೋಟಗಳನ್ನು ಮತ್ತು ಹಲವಾರು ರೈತರ ಒಂದು ಸಲಹೆಗಳನ್ನು ಸಂರಕ್ಷಣೆ ಮಾಡಿ ಕಳೆದ ಒಂದು 5-6 ವರ್ಷದಿಂದ ಈ ತೋಟದ ಬಗ್ಗೆ ಅಂದರೆ ನಾನು ಮೊದಲಿಂದಲೇ ತೋಟಕ್ಕೆ ತುಂಬ ನನಗೆ ಪ್ರೀತಿ ಇರೋದ್ರಿಂದ ಮೊದಲಿಂದ ಅಧ್ಯಯನ ಮಾಡ್ತಾಯಿದ್ದೆ. ಹಾಗೆ ಹಲವಾರು ರೈತರುಗಳನ್ನು ದಿನ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡೋದ್ರಿಂದ ಹಲವಾರು ರೈತರುಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ನಿಮ್ಮಲ್ಲಿ ಹಂಚ್ಕೋಬೋದು. ನೀವು ಕರೆ ಮಾಡಿದಾಗ ನನಗೆ ಜಾಸ್ತಿ ಮಾತಾಡಲಿಕ್ಕೆ ಟೈಮ್ ಸಿಗಲಿಕ್ಕಿಲ್ಲ. ಬಟ್ ನಿಮ್ಮ ತೋಟಕ್ಕೆ ಬಂದರೆ ಮಿನಿಮಮ್ ಒಂದು ಅರ್ಧ ದಿವಸ ನಿಮಗೆ ಟೈಮ್ ಕೊಟ್ಟು ನಿಮಗೆ ಬೇಕಾಗಿರೋ ಸಲಹೆಯನ್ನು ಕೊಡಲಿಕ್ಕೂ ಕೂಡ ನಾನು ರೆಡಿ ಇದ್ದೀನಿ. ಯಾವುದೇ ಭಾಗದಲ್ಲಿದ್ದರೂ ಕೂಡ ಕರ್ನಾಟಕದ ನನ್ನ ಟೈಮು ಯಾವಾಗ ನಿಮ್ಮ ಊರಿಗೆ ಬರಲಿಕ್ಕಿರುತ್ತೆ ಆ ಟೈಮಲ್ಲಿ ನಾನು ನಿಮಗೆ ಅಪಾಯಿಂಟ್ಮೆಂಟನ್ನು ಕೊಡ್ಬೋದು. ಅಥವಾ ನೀವು ನಿಮ್ಮ ಟೈಮಿಗೆ ನಾನು ಬೇಕು ಅಂತ ಹೇಳಿದರೆ ನನ್ನ ಬಿಡುವಿನ ಟೈಮಲ್ಲಿ ನಾನು ನಿಮಗೆ ಅಪಾಯಿಂಟ್ಮೆಂಟನ್ನು ಕೊಡಲಿಕ್ಕೂ ಕೂಡ ರೆಡಿ ಇದ್ದೀನಿ. ಸ್ಪೆಷಲಿ ಆಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ನಾನು ಆದಷ್ಟು ಬೇಗ ರೀಚ್ ಆಗ್ತೀನಿ. ಮತ್ತು ಹೊರಗಡೆ ಜಿಲ್ಲೆಯವರಿಗೆ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳಿದರೆ ನಾನು ಮೂಲತಃ ಬೆಳ್ತಂಗಡಿ ಆಗಿದ್ದರಿಂದ ನನ್ನ ಮನೆ ಬೆಳ್ತಂಗಡಿಯಲ್ಲಿರೋದ್ರಿಂದ ನಿಮಗೆಲ್ಲರಿಗೂ ಕೂಡ ಆದಷ್ಟು ಬೇಗ ರೀಚ್ ಆಗ್ಬೋದು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ಆದಷ್ಟು ಬೇಗ ಒಂದು ವಾರದಲ್ಲೇ ಸಿಗ್ಬೋದು. ಬೇರೆ ಕಡೆಯಲ್ಲಿ ಲೈಕ್ 15-20 ದಿವಸ ಟೈಮ್ ತೊಗೊಂಡು ಅದಕ್ಕೆ ಬೇಕಾಗಿರೋದು ಅಂದರೆ ತಿಂಗಳ ಒಂದೊಂದು ಊರಿಗೆ ನಂದು ಶೆಡ್ಯೂಲು ಕೂಡ ಇರುತ್ತೆ. ಆ ಶೆಡ್ಯೂಲಲ್ಲಿ ನಿಮಗೆ ಬರ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಕೂಡ ನೋಡ್ಬೋದು ನೀವು ತೋಟನ. ಈ ಒಂದು ಗಿಡ ಯಾವ ರೀತಿ ಇದೆ ಅಂತ ಹೇಳಿ, ಎಳೆಗಳೆಲ್ಲ ಅದರ ಗರಿಗಳೆಲ್ಲ ಕೆಳಗಡೆ ಬಿದ್ದಿದ್ದಾವೆ. ಅದು ಕೂಡ ರೆಡಿ ಆಗುತ್ತೆ ಅಂತ ಹೇಳಿ, ಅಂದರೆ ಹೊಸ ಗರಿಗಳೇನು ಬರ್ತವೆ ಅದು ಕೆಳಗಡೆ ಬೀಳೋದಿಲ್ಲ, ಜೋತು ಬೀಳೋದಿಲ್ಲ. ಅದಕ್ಕೆ ಬೇಕಾಗಿರುವಂಥ ಒಂದು ವಿಟಮಿನ್ಸ್ ಮಿನರಲ್ಸ್ ಏನು ಬೇಕಾಗುತ್ತೆ ಅದು ಈ ಒಂದು ಗೊಬ್ಬರದಲ್ಲಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು 1.5-2 ವರ್ಷದಲ್ಲಿ ಇವರ ತೋಟದ ಚಿತ್ರಣನೇ ಚೇಂಜ್ ಆಗುತ್ತೆ. ಆ ರಿಸಲ್ಟ್ ವೀಡಿಯೋನು ಕೂಡ ನಾನು ಹಾಕ್ತೀನಿ. ಮೇಯ್ನ್ಲಿ ಬೇಕಾಗಿರುವಂಥದ್ದು ಹೌದು, ಈ ಸಮಯದಲ್ಲಿ ರೈತರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ತಾಳ್ಮೆ, ಅಡಿಕೆ ಬೆಳೆಗಾರರಿಗೆ ಮತ್ತು ತೆಂಗು ಬೆಳೆಗಾರರಿಗೆ ತಾಳ್ಮೆ ತುಂಬಾ ಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಉಪಬೆಳೆಗಳಿದ್ದರೆ ಅದು ಬೇಗನೆ ಬರುತ್ತೆ, ಬೇಗನೆ ಹೋಗುತ್ತೆ. ಬಟ್ ಅಡಿಕೆ ಗಿಡಗಳು 25 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ಬದುಕುವಂಥ ಅಡಿಕೆ ಗಿಡಗಳು ಕೂಡ ಇದ್ದಾವೆ. ಅದನ್ನು ಆರೋಗ್ಯಕರವಾಗಿ ನಾವು ಬೆಳೆಸಿದರೆ 100% ಒಳ್ಳೆಯ ಒಂದು ರಿಸಲ್ಟನ್ನು ತೆಗಿಬೋದು ಮತ್ತು ಉತ್ತಮವಾದ ಫಸಲನ್ನು ತೆಗಿಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾವುದೇ ರೀತಿಯ ಸಂಕ್ಷಿಪ್ತ ಮಾಹಿತಿ ಬೇಕಾದರೂ ನಾನು ಕೊಡಲಿಕ್ಕೆ, ನಿಮ್ಮ ತೋಟಕ್ಕೆ ಬಂದು ಕೊಡಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತೀನಿ. ಬಾಂಧವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಮುಖಾಂತರ ನಿಮ್ಮೊಂದಿಗೆ ನಾನು ಸಿಗ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.